ಆಯ್ತು ಜಯ, ತಮ್ಮನ ಕೈಯಲ್ಲಿ ಔಷಧಿ ಬಾಟಲಿ ಕೊಡು. ಆಯ್ತು ಸ್ವಾಮಿ. ಯಾಕಮ್ಮ, ಇದು ಕಣ್ಣಿನ ಔಷಧಿ ಅಲ್ಲವೇ? ಈ ಔಷಧಿ ಉರಿತಕ್ಕೆ ಕಾಣುವ ಕಣ್ಣು ಕಾಣದಂತಾಗಿದೆ, ಉರಿ ಹತ್ತಿ ಬೀಳ್ತಾ ಇದೆ. ಹೇಗೆ ಸಹಿಸಲಿ ಈ ಸಂಕಟವನ್ನು? ನಮ್ಮ ಇದಕ್ಕೇನೋ ಮೋಸವಾದ ಬೇರೆ. ಬೇಗ ಇಲ್ಲಿಂದ ನೀನು ಹೋಗಿಬಿಡಪ್ಪ, ಹೋಗಿಬಿಡು. ಏನ್ ಹೇಳ್ತಾ ಇದ್ದೀರಾ ನೀವು? ನಿಜವನ್ನೇ ಹೇಳ್ತಾ ಇದ್ದೇನಮ್ಮ. ದಿನಾಲು ಹಾಕುವ ಔಷಧಿ ಅಂತೆ ಇಲ್ಲ ಮಗಳೇ. ಇದಕ್ಕೇನೋ ಮೋಸವಾಗಿದೆ. ಈ ಆಘಾತಕಾರಿ ಹೊರ ಬೀಳುವ ಮುನ್ನ ನೀವಿಲ್ಲಿಂದ ಹೋಗದಿದ್ದರೆ ನಿಮಗೆ ನನ್ನ ಹಣೆಯಾಗಿದೆ. ಅಣ್ಣ, ಮತ್ತೆ ತಮ್ಮನ ಕೈಯಾರೆ ಮತ್ತೊಮ್ಮೆ ವಿಷ ಕೊಡಿಸಿದಂತಾಯ್ತೆ ಅಣ್ಣ. ಅತ್ತಿಗೆ ಹೇಳಕ್ರದಂತಾಗಿದೆ ಜಯ ನನಗೆ. ತಮ್ಮ ರವಿಕಾಂತ ಬಂದು ಏನಿದೆಲ್ಲ ಅಂತ ಕೇಳಿದರೆ ಏನು ಹೇಳಲಿ? ಅವನೇ ತಂದ ಔಷಧಿ ಹೀಗಾಗಿ ತಂದು ಹೇಳಲೆ? ಈ ಸಂಕಟಕ್ಕೆ ಮತ್ತೊಂದು ಸಂಕಟ. ಅಣ್ಣ, ಏನಾಗಿದೆ ನಿನಗೆ? ಮತ್ತೇಕೆ ಈ ರೀತಿ ಸಂಕಟ ಪಡುತ್ತಿರುವೆ? ಮತ್ತೆ ಈ ಕಣ್ಣಿಗೆ ಏನಾದರೂ ಹೊಡಿಸಿಕೊಂಡಿರುವೆಯಾ? ಇಲ್ಲಪ್ಪ, ಇಲ್ಲ. ಸಮಯಕ್ಕನುಸಾರವಾಗಿ ಈ ಔಷಧಿ ಹಾಕಿಸಿಕೊಂಡಾಗ ತಕ್ಷಣ ಕಾಣುವ ಕಣ್ಣಲ್ಲಿ ಉರಿ ಉರಿ ಬಿದ್ದಂತಾಯಿತು ತಮ್ಮ, ಉರಿ ಉರಿ ಬಿದ್ದಂತಾಯಿತು. ಭಾರಿ ಸಂಕಟವಾಗುತ್ತಿದೆ ಅಪ್ಪ, ಸಂಕಟವಾಗುತ್ತಿದೆ. ಹೌದೇ? ತಾಯಿಗೆ ಅತ್ತಿಗೆ ಔಷಧಿ? ಮತ್ತೆ ಘಾತವಾಯಿತು ಅತ್ತಿಗೆ, ಘಾತವಾಯಿತು. ನಾನು ಮಾಡಿದ ಕೆಲಸ ಹಾಳಾಗಿ ಹೋಗಿದ್ದಮ್ಮ, ಹಾಳಾಯಿತು. ಇದು ಔಷಧಿ ಅಲ್ವೇನು? ಏನಾಯ್ತು? ಅಲ್ಲಮ್ಮ, ಇದು ನಾನು ತಂದಿಟ್ಟ ಔಷಧಿ ಅಲ್ಲ. ನಾನು ಇಲ್ಲಿಂದ ಹೊರ ಹೋದ ನಂತರ ಇಲ್ಲಿ ಯಾರಾದರೂ ಹೊರಪಡಿಸಿದರೂ ಬಂದಿದ್ದರೆ ಹೇಳಮ್ಮ, ಮೌನವಾಗಿ ಬಿಟ್ಟಿರಲ್ಲ. ಇಲ್ಲಿ ಯಾರಾದರೂ ಹೊಸಬರು ಬಂದಿದ್ದರೆ ಏನು ತಿಳಿಯದ ನಾನು ಏನು ಅಂತ ಕೇಳಪ್ಪ. ಇಲ್ಲಿ ಯಾರು ಬಂದಿಲ್ಲಪ್ಪ. ಎರಡು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಕಣ್ಣು ಕಾಣದೇ ಇರುವ ನಿನಗೆ ಹೇಗೆ ಗೊತ್ತಣ್ಣ ಇಲ್ಲಿ ಯಾರಿಗೆ ಬಂದಿದ್ದರು ಅಂತ? ಇದರಲ್ಲಿ ಮೋಸವಾಗಿದೆ. ಇದು ನಾನು ತಂದಿಟ್ಟ ಔಷಧಿ ಅಲ್ಲ. ಛೇ, ಎಲ್ಲ ದುರ್ವಿಧಿಯೇ. ನಾನೇನು ಮಾಡಬೇಕೆಂದಿದ್ದನೋ ಅದೆಲ್ಲ ಮಣ್ಣು ಪಾಲಾಗಿ ಸಕ್ಕರ ಕಣ್ಣಿಗೆ ಮಣ್ಣೆರಚಿ ಈ ರೀತಿ ನ್ಯಾಯ ನೆಲಸಮ ಮಾಡಿ ನಾನು ತೋಡಿಕೊಂಡ ಬಾವಿಯಲ್ಲಿ ನಾನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತಂತಾಗಿತ್ತು. ಏ ವಿಧಿಯೇ, ಏ ವಿಧಿಯೇ, ಎಲ್ಲಿ ಹುಡುಕಲೇ ನಾನು ನ್ಯಾಯ ದೇವರನ್ನು? ಈಗೇನು ಮಾಡಲಿ? ನನ್ನ ರಕ್ತ ಕುದಿಯುತ್ತಿದೆ, ನನ್ನ ಕೋಪ ಕೆರಳುತ್ತಿದೆ, ನನ್ನ ರೋಷ ಉಕ್ಕುತ್ತಿದೆ. ಈಗೇನು ಮಾಡಲಿ ಹೇಳಮ್ಮ, ಯಾರು ಬಂದಿದ್ದರು ಅಂತ? ಏನು ಅಂತ ಹೇಳಿ ಮೈದ, ಏನು ಅಂತ
ನನಗೇನು ತಿಳಿಯದಪ್ಪ, ನನಗೇನು ತಿಳಿಯದು. ಈ ಮೌನಕ್ಕೆ ಶಾಂತಿಯೇ ಸನ್ಮಾರ್ಗದ ಸಮಯ. ಸಮಯ ಸಾಧಿಸಿ ಇದರ ಗುಟ್ಟು ಏನು ಅಂತ ನಾನು ಪತ್ತೆ ಹಚ್ಚುತ್ತೇನೆ. ಇರಲಿ ಬಾರಮ್ಮ, ಮತ್ತೆ ಆಸ್ಪತ್ರೆಗೆ ಹೋಗೋಣ.